ಬೈಬಲ್ ಹೇಳುತ್ತದೆ, ಪಾಪಗಳನ್ನ ಮುಚ್ಚಿಡುವವನಿಗೆ ಎಂದಿಗೂ ಶುಭ ದೊರಕದು, ಅದನ್ನು ಹಾರಿಕೆ ಮಾಡಿ ಬಿಟ್ಟು ಬಿಡುವವನಿಗೆ ದೇವರ ದಯೆ ದೊರಕುತ್ತೆ ಎಂದು ದೇವರ ವಾಕ್ಯ ನಮಗೆ ತಿಳಿಸುತ್ತೆ. ನಮ್ಮ ಜೀವನದಲ್ಲಿ ಅನೇಕ ಸ್ವಭಾವಗಳು ನಮ್ಮ ಜನ್ಮದಿಂದ ಬಂದಿದ್ದಲ್ಲ, ಜೀವಿತದಲ್ಲಿ ಕೆಲವೊಂದು ಕಾರ್ಯಗಳಿಗಾಗಿ ನಾವು ಪಶ್ಚಾತ್ತಾಪ ಪಡದೇ ಇರೋದ್ರಿಂದ ಅದೇ ನಮ್ಮ ಜೀವನವಾಗಿ ಮಾರ್ಪಡಿತು. ಕೆಲವರಿಗೆ ಸುಳ್ಳು ಹೇಳೋದು, ಕೆಲವರಿಗೆ ಪಾಪದ ಕಾರ್ಯ ಮಾಡೋದು, ಕೆಲವರಿಗೆ ಕೆಟ್ಟ ಮಾತಾಡೋದು, ಕೆಲವರಿಗೆ ಚಾಡಿ ಹೇಳೋದು, ಕೆಲವರಿಗೆ ಹೊಟ್ಟೆ ಕಿಚ್ಚು ಪಡೋದು, ಕೆಲವರು ದೇವರಲ್ಲಿ ಭಯಭಕ್ತಿ ಇಲ್ಲದಂತ ಜೀವಿತ ನಡೆಸೋದು, ತಾತ್ಸಾರ ಮಾಡೋದು, ನಕಾರಾತ್ಮಕವಾಗಿ ಮಾತಾಡೋದು, ಬಡಾಯಿ ಕೊಂಚ್ಕೊಂಡು ಮಾತಾಡೋದು, ಇವತ್ತು ಅವರಿಗೊಂದು ಕ್ಯಾರೆಕ್ಟರ್ ಆಗಿ ಮಾರ್ಪಡಿತು. ಏನಕ್ಕಾಗಿ ಅಂದ್ರೆ ನೀನು ಹಿಡಿಯಲ್ಪಟ್ಟವನಾಗಿದ್ದಿ, ನೀನು ಯಾವುದನ್ನ ಹಿಡಿದಿದ್ಯೋ ಅದು ನಿನ್ನ ನಾಶನಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರೆ ಅದನ್ನ ಬಿಟ್ಟು ಹೊರಗಡೆ ಬಂದ್ರೆ ದೇವರ ಸಮ್ಮುಖದಲ್ಲಿ ಜಯದೊಟ್ಟಿಗೆ ನೀನು ಹೋಗ್ತೀಯಾ.